ಒಂದೊಂದು ಚೂರು ಬಿದ್ರೆ ಅಯ್ಯೋ ನನ್ನ ಮಗ, ಅಯ್ಯೋ ನನ್ನ ಮಗ, ಆ ನೋವು ತಡ್ಕೊಂಡು 9 ತಿಂಗಳು ಎತ್ತಿ ಒತ್ತಿ ಎಲ್ಲ ಮಾಡಾದ್ಮೇಲೆ ಅವ್ನ ಅನಾಥರು ಮಾಡ್ತೀರಲ್ಲ 60 ವರ್ಷ 65 ವರ್ಷ ಆದ್ಮೇಲೆ ದಯವಿಟ್ಟು ತಪ್ಪು ಮಾಡಬೇಡಿ, ಆ ಪ್ರೀತಿ ಬೆಳೆಸಿ. ಊಟ ಹಾಕಬೇಕಾದ್ರೆ ಬೇಜಾರಾಗಲ್ಲ, ಯಾರ ಹತ್ರ ಆದ್ರೂ ಬೇಡ್ಬೇಡ, ಭಿಕ್ಷೆ ಬೇಡ. ನಾನು ಕೇಳೋದು ಎಲ್ಲರಿಗೂ ಹೀಗೆ, ಯಾವುದು ಬೆಂಕಿ ಇಟ್ಟು ಬರ್ಬೇಕಾರೆ ನನ್ನ ಜೊತೆಲಿ ಹುಟ್ಟಿಲ್ಲ, ಅಣ್ಣ ಅಲ್ಲ, ತಮ್ಮ ಅಲ್ಲ, ಅಕ್ಕ ಅಲ್ಲ, ತಂಗಿ ಅಲ್ಲ, ಯಾರು ಸಂಬಂಧನೇ ಇಲ್ಲದೆ ಸುವಿಸುವಾಲಿ ಬಾಲೆ ಹೃದಯಾನಿ ರಂಗ ಬಾಲೆ ಸಂತೋಷ ಮಾಲೆ ಮಾಲೆ ಮಲ್ಲೆ ಹೂ ಮಾಲೆ. ಇವ್ರು ನಮ್ ಓನ್ ಡ್ಯಾಡಿ. ಇವ್ರು ಮದ್ವೆ ಆಗ್ಬೇಕು ಇನ್ನೊಂದ್ 20 ವರ್ಷ ಗಂಟ. ಸರ್, ಇವತ್ತು ನಾವು ಒಂದು ಆಶ್ರಮಕ್ಕೆ ಹೋಗ್ತಾ ಇದೀವಿ. ಅಲ್ಲಿ ಅನಾಥಾಶ್ರಮದಲ್ಲಿ ಇರೋರಿಗೆಲ್ಲ ಅಲ್ಲೇ ಅಡಿಗೆ ಮಾಡಿ, ಊಟ ಅಲ್ಲೇ ಮಾಡಿ, ಅವ್ರಿಗೆಲ್ಲ ಪ್ರೀತಿಯಿಂದ ತಿನ್ನಿಸಿ, ಅವ್ರು ಖುಷಿ ಪಡಿಸಿ, ಅವ್ರ ಆಶೀರ್ವಾದ ತಗೊಬೇಕು ಅಂತ ಒಂದು ಆಶ್ರಮಕ್ಕೆ ಹೋಗ್ತಾ ಇದೀವಿ. ನೀವೆಲ್ಲ ಪ್ರೀತಿ ನೋಡ್ಬೇಕು, ಪ್ರೀತಿ ಬೆಳೆಸ್ಬೇಕು ಅನ್ನೋದಲ್ಲ, ಅವ್ರಿಗೆಲ್ಲ ನಾವು ಆ ಪ್ರೀತಿ ತೋರಿಸ್ಬೇಕು ಅಂತ ಅಲ್ಲಿಗೆ ಹೋಗ್ತಾ ಇದೀವಿ. ಆ ಪ್ರೀತಿ ತೋರ್ಸಾದ್ಮೇಲೆ ನಿಮಗೆ ತೋರಿಸ್ತೀವಿ, ನೋಡಾದ್ಮೇಲೆ ಖುಷಿ ಪಡಿ, ಹೋಗೋಣ, ಪ್ರೀತಿ ತರೋಣ. ಬನ್ನಿ ಬನ್ನಿ ಬನ್ನಿ. ಬನ್ನಿ, ಹೋಗ್ಬಂಡು ನಮ್ಮ ಆಶ್ರಮದಲ್ಲಿ ಪ್ರೀತಿ ತೋರಿಸ್ಬಿಡೋಣ. ಬನ್ನಿ. ನಮಸ್ಕಾರ. ನಮಸ್ಕಾರ. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನೀವು ಕೂತ್ಕೊಂಡ್ರೆ ನಾವು ಕೂತ್ಕೊಂಡಂಗೆ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಬನ್ನಿ ಮೇಡಮ್. ನಮಸ್ತೆ ಮೇಡಮ್. ನೋಡಿ, ಅಲ್ಲಿಂದಾನೇ ವಿತ್ ಲೈವ್ ಬಂದ್ಬಿಟ್ಟಿದ್ದಾರೆ, ಕ್ಯಾಮ್ರಾ ರೆಕಾರ್ಡ್ ಬಂದ್ಬಿಟ್ಟಿದ್ದಾರೆ. ಇಲ್ಲ ಮೇಡಮ್, ಏನಿದೆ. ನಮಸ್ಕಾರ ಮೇಡಮ್. ಖುಷಿ ಆಯ್ತು, ನಿಜವಾಗ್ಲೂ ಖುಷಿ ಆಯ್ತು. ಬಟ್ ಈ ಜಾಗಕ್ಕೆ ಬಂದಿದ್ದು ನೋಡಿ, ಜಾಗ ಅನ್ನೋದಕ್ಕಿಂತ ಪ್ರೀತಿ ಇದೆಯಲ್ಲ, ಆ ಪ್ರೀತಿ ಯಾವ ಜಾಗನೂ ಇಂಪಾರ್ಟೆಂಟ್ ಅಲ್ಲ. ಎಲ್ಲೇ ಒಂದು ಆಗಿದ್ರೂ ಪವಿತ್ರವಾದ ಸ್ಥಳ. ನಾವು ಅವ್ರ ಪುಣ್ಯಗಳನ್ನ ನಾವು ಅದನ್ನು ಪಡ್ಕೋತಾ ಇದ್ದೀವಿ. 1% ಅಂದರೆ ಅದಕ್ಕೆ ನಾವು ಯಾವುದೋ ಜನ್ಮದ ಪುಣ್ಯ ಮಾಡಿದ್ವಿ. ಅವ್ರಿಗೆಲ್ಲ ಪ್ರೀತಿ ತೋರಿಸ್ಬೇಕು, ಅವ್ರು ಖುಷಿ ಪಡಿಸ್ಬೇಕು, ಅವ್ರ ದುಃಖಗಳನ್ನ ನಮ್ಮ ಪ್ರೀತಿಯಿಂದ ಖುಷಿ ಪಡಿಸ್ಬೇಕು ಅಂತ ನೀವು ಕರೆದಿದ್ದೀರಾ. ಕಾರಣ ಪುನೀತ್ ರಾಜ್ಕುಮಾರ್ ಸರ್. ಹೌದು ಮೇಡಮ್, ಅವ್ರ ಆಶೀರ್ವಾದ, ಅವ್ರ ಪ್ರೀತಿ, ಆ ಗೌರವ. ಅವ್ರ ಜೊತೆ ಒಂದು 10 ಸಿನಿಮಾ ಮಾಡಿದ್ದೆ. ಅವ್ರು ಹೋದ್ಮೇಲೆ ಇಷ್ಟೇ ಅಂತ ಅನ್ನಿಸ್ಬಿಡ್ತು ಜೀವನ. ಇಷ್ಟೇ, ಏನು ಇಲ್ಲ, ಎಷ್ಟು ದುಡ್ಡು ಇಟ್ಕೊಂಡ್ರು ಏನಿಲ್ಲ, ನಿಮಿಷಕ್ಕೆ ಆಚೆ ಹಾಕ್ತಾರೆ ಅಷ್ಟೇ. ದುಡ್ಡು ಯಾವ್ದು ಇಲ್ಲ ಅನ್ಕೊಂಡು ನನ್ನ ಹತ್ರ ಒಂದಷ್ಟು ಲಕ್ಷಗಳನ್ನ ಇದ್ದಿದ್ದು ತಗೊಂಡ್ ಬಂದಿದ್ ಯಾವ್ದೋ ಒಂದು ಖಾಲಿ ಜಾಗಕ್ಕೆ, ಗೊತ್ತಿಲ್ದಿರುವಂತ ಜಾಗಕ್ಕೆ ಹಾಕಿ 8 ಲಕ್ಷ ಅಡ್ವಾನ್ಸ್ ಕೊಟ್ಟು ಆ ಗೋಡೆಗಳನ್ನ ಅಷ್ಟು ಕಟ್ಕೊಟ್ರು. ಇನ್ ಮಿಕ್ಕಿದ್ದೆಲ್ಲ ಪಿನ್ನು ಮಾಡಿ ಇಲ್ಲಿವರೆಗೂ ಬಂದ್ವಿ. ನೀವು ಮಾಡಿದ್ದಕ್ಕೆ ನಿಜವಾಗ್ಲೂ ನಿಮಗೆ ದೇವರು ಅಷ್ಟೈಶ್ವರ್ಯ ಕೊಡಲಿ, ಆ ಪ್ರೀತಿ ಕೊಡಲಿ. ಇನ್ನೂ 100 ಜನ ಸೇರಬೇಕು, 100 ಜನ ನಮ್ಮ ಕಡೆಯಿಂದ ಕೊಡುಗೆಗಳು ಕೊಡಬೇಕು. ಆ ಪ್ರೀತಿ ಇದ್ದ ಜಾಗದಲ್ಲೇ ನಮ್ಮ ಬಾಂಧವ್ಯ ಚೆನ್ನಾಗಿ ಬೆಳೆಯುತ್ತೆ. ನನಗಂದರೆ ನೀವು ಇವತ್ತು ಬಂದು ನಮ್ಮ ಸ್ಥಾನಕ್ಕೆ ಬಂದು ನಿಮ್ಮ ಕೈಯಲ್ಲಾಗಿದ್ದು ಕೊಡುಗೆ ಮಾಡಿ ಅಂತ ಅವ್ರಿಗೆಲ್ಲ ಉಣಬಡಿಸಿ ಖುಷಿ ಪಡಿಸ್ಬೇಕು ಅಂತ ಬಂದೆ. ಅಡುಗೆ ಮಾಡೋಣ. ಒಂದೇನಂದ್ರೆ, ನಾವು ಎಷ್ಟೇ ದುಡ್ಡು ಕೊಟ್ರು ಸಾಕು ಅನ್ನಲ್ಲ ಒಬ್ಬ ಮನುಷ್ಯ. ದುಡ್ಡು ಒಂದಿಷ್ಟು ಊಟ ಕೊಟ್ರೆ ಹೊಟ್ಟೆ ತುಂಬವರೆಗೂ ತಿಂತಾನೆ, ಆಮೇಲೆ ಸುಮ್ನೆ ಆಗ್ತಾರೆ. ದುಡ್ಡು ಎಷ್ಟೇ ಬಂದ್ರು ಇನ್ನೂ ಬೇಕು ಅನ್ಸುತ್ತೆ. ಆಮೇಲೆ ಇನ್ನೊಂದೇನಂದ್ರೆ, ಎಷ್ಟು ಜನ ತಂದೆ ತಾಯಿನ ಬೀದಿಲ್ ಬಿಸಾಕ್ತಾರೆ. ಹೌದೌದೌದು. ತಾಯಿ ಸತ್ರೆ ಮಕ್ಳು ಬರೋದಿಲ್ಲ. ಕರ್ಪೂರ ಹಚ್ಚಿ ಅಂತ ಕೇಳ್ಕೊಳ್ತೀವಿ, ಬಟ್ ಫಸ್ಟ್ ಸಿಕ್ಕಿರಲ್ಲ, ಆಮೇಲೆ ಸಿಗ್ತಾರೆ. ಕೇಳ್ಕೊಳ್ತೀವಿ ತುಂಬಾ ಸಲ, ಒಂದು ಕರ್ಪೂರ ಹಚ್ಚಿ ಬನ್ನಿ ಅಂತ. ಕರ್ಕೊಂಡು ಹೋಗಿದ್ಯಾ ನಿನ್ನಡೆ ಬರ ಮಾಡು ಅಂತ. ಈಗ ಮಾಡೋರ್ನೇ ಹಿಂದೆ ಮುಂದೆ ತೋರ್ಸೋದು. ಅವ್ರು ಮಾಡಿ ಅವ್ರು ಬೆಳೆಸಿದ್ಮೇಲೆ ಅವ್ರು ನಿಮ್ಮನ್ನ ಬೆಳೆಸಿರ್ತಾರೆ, ನೀವು ಅವ್ರನ್ನ ಬೆಳೆಸ್ಬೇಕು ಅಷ್ಟೇ. ಬಿಟ್ರೆ ಅವ್ರನ್ನ ತ್ಯಜಿಸ್ಬಾರ್ದು. ಇವತ್ತು ಅದೆಲ್ಲ ತ್ಯಜಿಸಿರೋನ್ನ ಕರ್ಕೊಂಬಂದು ನೀವು ಅವ್ರನ್ನ ತೃಪ್ತಿಪಡಿಸಿ, ಅವ್ರ ಕಷ್ಟ ಸುಖಗಳನ್ನ, ಇಂಥ ಪೇಷಂಟ್ಗಳನ್ನ ಕರ್ಕೊಬರ್ತಾರೆ, ಅದನ್ನೆಲ್ಲ ನೀವು ನೋಡಿ ಡಾಕ್ಟರ್ಸ್ ಎಲ್ಲ ತೋರಿಸಿ ನೀವೆಲ್ಲ ಮಾಡ್ತಿರೋದು. ನಿಮಗೆ ನಿಜವಾಗ್ಲೂ ನಾವು ದೇವ್ರ ಫೋಟೋಗಳಿಗೆಲ್ಲ ಪೂಜೆ ಮಾಡ್ತೀವಿ, ವೇಸ್ಟ್ ಅದು. ನಿಮ್ಮಂಥವ್ರು ನಾವು ನಮಸ್ಕಾರ ಮಾಡಿ ನಿಮ್ಮ ಆಶೀರ್ವಾದ ತೊಗೊಂಡ್ರೆ, ನೀವು ಇಷ್ಟು ಜನಕ್ಕೆ ಮಾಡಿರೋದಲ್ಲ, ಅದರಲ್ಲಿ ಒಂದು ತೃಣ ನಮ್ಗನ ಸೇರುತ್ತೆ. 100 ಜನಕ್ಕೆ
ಚಿತೆಗೆ ಬೆಂಕಿ ನೀವು ನೋಡಿದ ಊಟ ಹಾಕಬೇಕಾದ್ರೆ ಬೇಜಾರಾಗಲ್ಲ, ಯಾರ ಹತ್ರ ಆದ್ರೂ ಬೇಡ್ಬಿಟ್ಟು ಹಾಕ್ತೀನಿ, ಅದು ಭಿಕ್ಷೆ ಬೇಡ್ತೀನಿ. ನಾನ್ ಕೇಳೋದು ಎಲ್ರಿಗೂ ಈಗೇನು, ಯಾವುದು ಮಾಡು ನನ್ಗೇನು ಬೇಜಾರಿಲ್ಲ, ಬೇಡ್ತೀನಿ. ಹ್ಮ್. ಬಟ್ ಬಾಡಿಗೆ ಕಟ್ತೀನಿ, ಸಂಬಳ ಕೊಡ್ತೀನಿ, ಎಲ್ಲ ಮಾಡ್ತೀನಿ. ಹ್ಮ್. ಬಟ್ ಲಾಸ್ಟ್ ಅಲ್ಲಿ ಅವ್ರು ಸತ್ತೋದಾಗ ಚಿತೆಗೆ ಬೆಂಕಿ ಇಟ್ಟು ಬರ್ಬೇಕಾರೆ ಹ್ಮ್. ನನ್ನ ಜೊತೆಲಿ ಹುಟ್ಟಿಲ್ಲ, ಅಣ್ಣ ಅಲ್ಲ, ತಮ್ಮ ಅಲ್ಲ, ಅಕ್ಕ ಅಲ್ಲ, ತಂಗಿ ಅಲ್ಲ, ಯಾರು ಸಂಬಂಧನೇ ಇಲ್ಲದೆ ಹೌದು ಆ ದುಃಖ ಬರುತ್ತೆ. ಅದನ್ನ ಮಾಡು ಅಂತ ಕಳಿಸಿದನಲ್ಲ. ಹೌದು ನಾನು ಮುಂಚೆ ಯಾವ ಆಡಂಬರಗಳು ನಿಮ್ಮ ಮದುವೆ ಫಂಕ್ಷನ್ ಆಗಲಿ ಇನ್ನೊಂದಕ್ಕಾಗಲಿ ನಂಗೆ ಇಷ್ಟ ಆಗ್ತಾ ಇರಲಿಲ್ಲ. ನಾನು ಸಾವು ಅಂದರೆ ಫಸ್ಟ್ ಹೋಗ್ತಾ ಇದ್ದೆ. ಕಾರಣ ಹೇಗೆ ಅಂದರೆ ಅದೇ ಲಾಸ್ಟು. ಅದಿದ್ದಾಗ ಅದಕ್ಕೆ ಮಾಡೋ ಒಂದೊಂದು ಕರ್ತವ್ಯಗಳಿದೆಯಲ್ಲ ಅದು ತುಂಬ ಒಳ್ಳೆಯದು. ಎಲ್ಲೋ ಹೋಗ್ತೀವಿ, ಯಾವುದೋ ಗೊತ್ತಿಲ್ಲದಿರೋ ದೇವ್ರಿಗೆ ಪೂಜೆ ಮಾಡ್ತೀವಿ. ಇಂಥವ್ರಿಗೆ ನಾವು ಸ್ವಲ್ಪ ನಮ್ಮ ಕೈಲಾದ ಕರ್ತವ್ಯಗಳು ಮಾಡಿ ಅದನ್ನು ಋಣ ತೀರಿಸ್ಕೋಬೇಕು. ಯಾವುದೋ ನಾವು ಪಾಪ ಮಾಡಿರ್ತೀವಿ, ಆ ಪಾಪ ಪುಣ್ಯ ಕಳ್ಕೋಬೇಕು ಅಂದರೆ ಇದೆಲ್ಲ ಮಾಡಬೇಕು. ಎಲ್ಲರೂ ಅಷ್ಟೇ. ನಿಮ್ಮ ಕೈಯಲ್ಲಾಗಿದ್ದು 1 ರೂಪಾಯಿ ಆಗಿಲ್ಲ ಅಂದರೆ 1 ಪೈಸಾ ಮಾಡಿ, 1 ಹೋಗಿ 100 ಆಗುತ್ತೆ. ದಯವಿಟ್ಟು ನಾವು ಮಾಡ್ತಾ ಇದ್ದೀವಿ ಅಂದರೆ ಆ ಪ್ರೀತಿ ತೋರಿಸಿ. ಒಂದು ಇವರೆಲ್ಲ ಬರ್ಬೇಕಾರೆ ಆಲ್ಮೋಸ್ಟ್ 6 ತಿಂಗಳು ಹೊರಗಡೆ ಇರ್ತಾರೆ, 4 ವರ್ಷ ಹೊರಗಡೆ ಇರ್ತಾರೆ. ಹೌದು ಆಲ್ಮೋಸ್ಟ್ ಎಲ್ಲ ಗೊತ್ತಲ್ಲ, ಸ್ಟೇಷನ್ ಸಿಗಬೇಕಾರೇನೆ ತುಂಬಾ ಕಷ್ಟ. ಎಲ್ಲ ಮೀರಿ ಆದ್ಮೇಲೆ ಹೌದು ಕೈಗೆ ಸಿಗೋದು. ಹೌದು ಇಲ್ಲಿಗೆ ಬಂದ್ಮೇಲೆ ಎಲ್ಲರೂ ಚೆನ್ನಾಗಿದ್ರೆ ದಿನ ಒಂದು 60 ಕೆಜಿ 70 ಕೆಜಿ ತರಕಾರಿ ವ್ಯವಸ್ಥೆ ಓಕೆ ಡೈಲಿ ಡೈಲಿ 70 ಕೆಜಿ. ಮಧ್ಯಾಹ್ನ ಮುದ್ದೆ, ಓಕೆ ಬೆಳಗ್ಗೆ ಗಂಜಿ, ಓಕೆ ಇನ್ನು ಅಡಿಗೆ ಯಾರಾದ್ರೂ ಮಾಡಿಸ್ತಾನೆ ಇರ್ತಾರೆ. ಓಕೆ ಅವ್ರು ಏನೇನ್ ಹೇಳ್ತಾರೋ ಅದೆಲ್ಲ ಮಾಡ್ತಾ ಇರ್ತಾರೆ. ಓಕೆ ಎಲ್ಲಾ ತರಕಾರಿ ಹಾಕಿ ಒಂದು ಕಿಚಡಿ ಅಂತ ಮಾಡ್ಬಿಡ್ತೀವಿ ಸಂಜೆ. ಓಕೆ ಅದರಿಂದನೇ ಇವರೆಲ್ಲ ಇಷ್ಟ ಆಗೋದು. ಓಕೆ ಧನ್ಯವಾದಗಳು ಮೇಡಮ್. ನಾವು ಬರೋಣ, ಬನ್ನಿ ನಿಮ್ಮ ಅಡುಗೆ ಮನೆಗೆ ಹೋಗೋಣ, ಬನ್ನಿ. ಬೇಗ ಅಡುಗೆ ಮಾಡಿಬಿಡೋಣ. ಎಲ್ಲರೂ ಹೊಟ್ಟೆ ಹಸ್ಕೊಂಡಿದ್ದಾರೆ. ಆ ಹಸು ತೀರಿಸ್ಬೇಕು ಅಂದರೆ ನಾವು ಬೇಗ ಹೋಗಿ ಅಡುಗೆ ಮಾಡಬೇಕು. ನೋಡಿ, ಇದು ನಮ್ಮ ಒಲೆ. ಇಲ್ಲಿ ಇನ್ನೊಂದು ಹಚ್ಕೊಂಬಿಡೋಣ. ಮಾಲಕ, ಇದು ನಮ್ಮ ಒಲೆ. ಒಲೆ ಇದೇ ಬೆಳಗ್ಗೆ ನಾವು ಒಲೆ ಹಚ್ಚಿದ್ರೆ ರಾತ್ರಿವರೆಗೂ ಇಲ್ಲಿ ಉರಿತಾ ಇರುತ್ತೆ. 100 ಜನ ಕೊಟ್ಟೆ ತುಂಬಿಸುವಂತ ಜಾಗ. ಅಡುಗೆ ಮಾಡಿರ್ತೀವಿ, ಎಲ್ಲೋ ಮಾಡಿದ್ರೆ ಇಲ್ಲಿ ಮಾಡ್ತಾ ಇದೀವಲ್ಲ ಒಲೆಯಲ್ಲಿ, ಅವ್ರಿಗೆಲ್ಲ ಅನ್ನ ಉಣಬಡಿಸ್ಬೇಕಲ್ಲ. ಆ ಪ್ರೀತಿ ಎಷ್ಟು ರುಚಿ ಬರುತ್ತೆ ಅನ್ನೋದು ಇವತ್ತು ನಿಮ್ಮ ನೋಡಿದ್ಮೇಲೆ ಗೊತ್ತಾಗ್ತಾ ಇದೆ. ಸೌದೆ ಒಲೆಯಲ್ಲಿ ಮಾಡೋಣ, ಪ್ರೀತಿಯಿಂದ ಎಲ್ಲರಿಗೂ ಹಂಚೋಣ. ಸೋಲೆ ಕೊಡ್ಬಮ್ಮ, ಈರುಳ್ಳಿ ಹೆಚ್ಚು. ಎಲ್ಲ ಪಲಾವ್ ಸಾಮಾನುಗಳು, ಇದೆಲ್ಲ ಪಲಾವ್ ಸಾಮಾನು. ಈರುಳ್ಳಿ ರೆಡಿನಾ? ಚಟಾಪಟ ಅನ್ಲಿ. ಪುದೀನ ಪುದೀನ ನೋಡಿ, ಎಲ್ಲ ನಮ್ಮ ಹೋಟ್ಲಲ್ಲೇ ಮಸಾಲೆ ಎಲ್ಲ ರುಬ್ಕೊಂಬಂದಿದ್ದೀವಿ ಬಿರಿಯಾನಿಗೆ. ಈಗ ಬಿರಿಯಾನಿ ಮಸಾಲೆ ಚೆನ್ನಾಗಿ ಇದು ರೋಸ್ಟ್ ಆಗ್ತಾ ಇದೆ, ಮಸಾಲೆ ರೆಡಿ ಇದೆ, ಚಿಕನ್ ತೊಳೆದಿದೆ, ಹಾಕೋಣ, ಪ್ರೀತಿಯಿಂದ ಬಡಿಸೋಣ. ಈರುಳ್ಳಿ ರೋಸ್ಟ್ ಆಗ್ತಾ ಇದೆ, ಎಲ್ಲ ಹೊಟ್ಟೆ ಹಾಕೊಂಡು ಕಾಯ್ತಾ ಇದ್ದಾರೆ. ಬಿಡು, ಬಿಡೋಣ, ಮಸಾಲೆ ಕೊಡೋಣ. ಮಮ್ಮ ಚಿಕನ್ ಬಿಡಮ್ಮ ಹಾಕು. ಅಕ್ಕಿ ಹಾಕ್ದೇನದು? ಆ ಊಟದಕ್ಕೆ ಇನ್ನೊಂದು ಸೇರಿ ಅದಕ್ಕೆ ಬಿಡು, ಹೇಳ್ತೀನಿ. ಇದಕ್ಕೊಂದು ತಟ್ಟೆ ಮುಚ್ಚಿರಪ್ಪ, ಒಂದು 5 ನಿಮಿಷ ನೋಡಿ. ಈಗ ಚಿಕನ್ನು ಬೇಯ್ತಾ ಇರುತ್ತೆ, ಅಷ್ಟೊಳಗೆ ಇದನ್ನು ಪಕ್ಕಕ್ಕೆ ಇಡೋಣ, ಚಿಕನ್ ಫ್ರೈ ಮಾಡ್ಬಿಡೋಣ. ಬರೋಣ, ಚಿಕನ್ ಫ್ರೈ ಈರುಳ್ಳಿ ಕೊಡ. ನೋಡಿ, ಅವ್ರ ಪ್ರೀತಿಯಿಂದ ಎಷ್ಟು ಚೆನ್ನಾಗಿ ಆಡಾಡ್ತಾ ಇದ್ದಾರೆ. ಆ ಖುಷಿ ಎಷ್ಟಿದೆ, ಆ ದುಃಖದಲ್ಲೂ ಆ ಖುಷಿ ಇದೆಯಲ್ಲ, ಇಲ್ಲಿ ವಾತಾವರಣನ ಇನ್ನೂ ಖುಷಿ ಬರುತ್ತದೆ.
ಆ ಖುಷಿಗೋಸ್ಕರ ನಾನು ಅಡಿಗೆ ಮಾಡ್ತಾ ಇದ್ದೀನಿ. ಒಂದು ಹಾಡು ಆಡ್ಬಿಡವ, ಕಾಡವ, ಒಳ್ಳೆ ಹಾಡ್ ಹೇಳು. ಒಳ್ಳೆ ಹಾಡು ಆಡವ. ಜನ್ಮದ ಜೋಡಿ ನೀನೇ ಕನಕ ಕನಕ ಬುದ್ಧಿವಂತಿನೇ. ಕೊನೆಯ ತನಕ ಸುವಿಸುವಾಲಿ ಬಾಲೆ ಹೃದಯಾನಿ ರಂಗ ಬಾಲೆ ಲಾರಿರುವ ಸಂತೋಷ ಮಾಲೆ 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 ಮಲ್ಲೆ ಹೂ ಮಾಲೆ ನೋಡ್ರ ಅದು ಹೇಳ್ಕೊಂಡು ಹೋಯ್ತಾರೆ ನೀನು. ಅಷ್ಟೇ ಅಷ್ಟೇ ಅಂತ. ಮಾಡಿ ಮಾಡಿ, ಖುಷಿ ಆಯ್ತು, ತುಂಬಾ ಥ್ಯಾಂಕ್ಸ್. ನೋಡಿ ಈ ತರ ಖುಷಿಯಾಗಿ ಇಲ್ಲಿ ಬಂದು ಆ ದುಃಖನ ಆ ಖುಷಿ ರೀತಿಯಲ್ಲಿ ಮನಸ್ಪೂರ್ವಕವಾಗಿ ಹೇಳ್ತಾ ಇದಾರೆ. ನಮ್ಗೆ ಆ ದುಃಖ ಇದೆಯಲ್ಲ, ಆ ದುಃಖಕ್ಕೆ ಒಂದು ಖುಷಿಯಾಗಿ ಒಂದು ಅಡಿಗೆ ಮಾಡ್ಬೇಕಲ್ವಾ, ಬಿರಿಯಾನಿ ತಿನ್ಸ್ಬೇಕಲ್ವಾ. ಚಿಕನ್ ಐಟಮ್ ಹೇಳು ಒಂಚೂರು. ಆಮೇಲೆ ನೆಕ್ಸ್ಟ್ ಆಮೇಲೆ ಮುಂದೆ ಆಮೇಲೆ ಇದೆಲ್ಲ ಎಲ್ಲಿ ತಿಂದಿದ್ಯಮ್ಮ? ಇದೆಲ್ಲ ಹೋಟೆಲ್ ಅಲ್ಲಿ ಹೋಟೆಲ್ ಯಾವ ಹೋಟೆಲ್? 5 ಸ್ಟಾರ್ 7 ಸ್ಟಾರ್. ಹೌದಾ? ಓಕೆ, ನಮಸ್ಕಾರ. ನೀವು ಹಂಗ ಹೋಗಿಮ್ಮ. ಹಾ ಹೇಳಿ. ನಿಮ್ಮ ಹೆಸರು ಹೇಳಿ ಅಮ್ಮ, ಅವ್ರಿಗೆ ಹೇಳಿ. ನನ್ನ ಹೆಸರು ವಿ ವಿಜಯಲಕ್ಷ್ಮಿ ದೇವಿ. ನಿಮ್ ಗಂಡ ಏನ್ ಕೆಲಸ ನಮ್ಮ ಹಸ್ಬೆಂಡ್ ಹೆಸರು ವಿ ವೇಣು, VMC ವೇಣು. ಸುಮದ್ರ ಹೋಟೆಲ್ ಓನರ್ ಅವ್ರ ಮಿಸಸ್ ನಾನು. ಏನ್ ಕೆಲಸ ಮಾಡ್ತಾರೆ ನಿಮ್ಮ ಮನೆಯವರು? ಅವರು ಮಿನಿಸ್ಟರ್ ಆಗಿದ್ದಾರೆ. ಮಿನಿಸ್ಟ್ರು. ಯಾವ ಊರಲ್ಲಿ? ಇಲ್ಲ, ಇದು ಇಂಡಿಯಾ ಫುಲ್. ಆಮೇಲೆ ಔಟ್ ಆಫ್ ಕಂಟ್ರಿ. ಆಮೇಲೆ ಎಷ್ಟು ಜನ ಮಗು ಇದೆ ಈಗ ಸದ್ಯಕ್ಕೆ ಹೊಟ್ಟೆಯಲ್ಲಿ? ಕೇಳ್ಬಿಡಿ. ಎಷ್ಟು ಜನ ಮಕ್ಳಿದಾರಮ್ಮ ಹೊಟ್ಟೆಲಿ? ಸದ್ಯಕ್ಕೆ 335 335 ಬೇಬೀಸ್. ಬೇಬಿ ಅವರು ಹೌದಾ? ಕೇಳಿ ಚಂದ್ರ, ಮನೆ ಏನ್ರ ಕಟ್ತಾರೆ? ಮನೆ ಏನ್ ಕಟ್ತೀಯಮ್ಮ? ಡೈಮಂಡ್ ನಾವು ಸೇಲ್ ಮಾಡ್ತೀವಿ ಕಟ್ಟಿ. ಓಕೆ ಓಕೆ. ಇಲ್ಲಾಂದ್ರೆ ಬೇಡ ಅಂದ್ರೆ ನಾವು ಅದು ಶೂಟಿಂಗ್ ಬಿಡ್ತೀವಿ. ಓಕೆ. ಸರಿ, ಏನ್ ಸ್ವಲ್ಪ ಹಾಕ್ತೀರಾ ಕಟ್ಬೇಕಾರೆ? ಡೈಮಂಡ್ ಪುಡಿ ಹಾಕ್ತಿವಿ, ಮಿಷಿನ್ ಇದೆ. ಓಕೆ ಓಕೆ. ಅದು ನಾವು ಬೆಳಿತೀವಿ ನೆಲದಲ್ಲಿ. ನೆಲದಲ್ಲಿ ನಾವು ಬೆಳೀತಾರೆ. ಭತ್ತಲ್ಲ ವ್ಯವಸಾಯ ಮಾಡಲ್ವಾ, ಆ ತರ ವ್ಯವಸಾಯ ಮಾಡಿ ಪುಡಿ ಮಾಡಿ ಮಿಷಿನ್ ಇದೆ ಅಲ್ಲಿ. ಓಕೆ ಯುರೋಪ್ ನಲ್ಲಿ ಇಂದ ಬರುತ್ತೆ. ನಮ್ದೇ ಸ್ವಂತ ಫ್ಯಾಕ್ಟ್ರಿ ಇದೆ. ಓಕೆ ಓಕೆ. ಪುಡಿ ಮಾಡಿ ಬರೀ ಸಿಮೆಂಟ್ ನಲ್ಲೇ ಮಾಡೋದು. ಹೌದಾ? ಕಟ್ಟಕಲ್ಲಿ ಬಿಟ್ಟು ಹಾ ಅದ್ರಲ್ಲಿ ಇದು ಮಾಡ್ತೀವಿ. ಓಕೆ ಓಕೆ ಓಕೆ. ಯಾವ್ದಾನ ಮನೆ ಎಷ್ಟು ಮನೆ ಕಟ್ಟಿದ್ದೀರಾ? ನಾವು ಕೋಟಿ ಲೆಕ್ಕ ಅದೆಲ್ಲ ಕಂಪ್ಯೂಟರ್ ನಲ್ಲಿ ಎಲ್ಲ ಫೀಡ್ ಆಗಿದೆ? ಫೀಡಿಂಗ್ ಮಾಡ್ಬೇಕು. ಫ್ಲೈಟ್ ಎಷ್ಟಿದೆ? ಫ್ಲೈಟ್ ಎಷ್ಟಿದೆ ಫ್ಲೈಟ್ ನಿಮ್ದು? ಒಂದು 20 ಅದು ಲೆಕ್ಕ ಮಾಡ್ಬೇಕು ಸರ್. ಅದೆಲ್ಲ ನಮ್ಮ ಯಜಮಾನ್ರ ಇನ್ವಾಲ್ಸಿಂಗ್. ಕ್ಯಾಶ್ ಚೆಕ್ ನಾವು ಬೇಕು ಅಂದ್ರೆ ಈಗ ಚಂದ್ರಣ್ಣ ಅವ್ರಿಗೆ ಬೇಕು ಒಂದು ಫ್ಲೈಟ್ ಕಳಿಸ್ಕೊಡ್ಬೇಕು ಅವ್ರನ್ನ ಇಲ್ಲಿಂದ. ಏನ್ ಎಷ್ಟು ಕೊಡ್ಬೇಕು, ಯಾವ ತರ ಕೊಡ್ಬೇಕು, ಏನ್ ಅದೆಲ್ಲ ಅವ್ರ ಕಂಪನೀಸ್. ಒಂಚೂರು ಹೇಳ್ಬಿಡಿ ಮೇಡಮ್. ನಮ್ಮ ಹಸ್ಬೆಂಡ್ ಅದೆಲ್ಲ ಅವ್ರ ಇನ್ವಾಲ್ವ್. ಚಕ್ರ ಇದೆಯಮ್ಮ? ಹಾ ಇದೆ. ಡ್ರೈವರು ಇದೆ. ಇದ್ದಾರೆ. ಫ್ಲೈಟ್ ಚಕ್ರ ಇದೆ? ಮತ್ತೆ ಇದೆ. ಫ್ಲೈಟ್ ಅಲ್ಲಿ ಚಕ್ರ ಇದೆ. ಚಕ್ರ ಇದೆ. ಫಿಲಮ್ ಎಲ್ಲ ನೋಡಿಲ್ವಾ ನೀವು? ಹೌದು ನೋಡಿ, ಫಿಲಮ್ ಅಲ್ಲಿ ಎಲ್ಲ ಒಟ್ಟಿಗೆ ಫ್ಲೈಟ್ ಅಲ್ಲೇ ಹೋಗಿದೀವಲ್ಲ. ಅದ್ರಲ್ಲಿ ನೋಡ ನಿಮ್ ಫ್ಲೈಟ್ ಅಲ್ಲಿ ಹೋಗಿರ್ಬೇಕು ನಾನು. ಒಂದ್ ಹಾಡು ಹೇಳ್ಬಿಡಿ ಅವ್ರಿಗೆ, ಒಂದೇ ಒಂದು ಹಾಡು. ಹಾ ನನ್ನ ಉಸಿರಲ್ಲಿ ಆ ಬೇಸನ್ಗೆ ಚೂರು ನೀರು ಹೇಳ್ಕೊಂಡ್ಬಿಡೋಣ. ಎಂದು ಬಿಡಲಾರೆ ನಾನು. ಆಹಾ ನೋಡಿದ್ರ ಏನ್ ಖುಷಿ. ಇವರು ನಮ್ಮ ಓನ್ ಡ್ಯಾಡಿ. ಇವರು ಓಕೆ, ಓನ್ ಡ್ಯಾಡಿ. ರೆಂಟ್ ಡ್ಯಾಡಿ ಯಾರಿದ್ದಾರೆ? ಹಾ ನೋಡಿ ಎಷ್ಟು ಖುಷಿಯಾಗಿ ನೋಡ್ಬೇಕಂತಾನೆ ಬಂದಿದ್ದಾರೆ. ಹುಡುಗಿ ರಾಜನಗರ ಎಲ್ಲ ಹುಡುಗಿ ಸಾಕು. ಯಾವ್ದಮ್ಮ ರಾಜಾಜಿನಗರ್ಗೆ ಹೋಗಿದ್ದೆ, ನೀನ್ ಇಲ್ಲ ಅಂದ ಅದಕ್ಕೆ ಇಲ್ಲಿಗೆ ಬಂದೆ. ನಮ್ಮ ಮಮ್ಮಿ ಹೇಳಿದ್ದಾರೆ ನಮ್ ಡ್ಯಾಡಿ ಅಂತ ಹೇಳು, ಫ್ರಾಂಕ್ ಆಗಿ ಮಾತಾಡು ಅಂತ. ಕೊಡ್ಬಿಡ. ಒಂದ್ ಕೆಜಿ ಅಕ್ಕಿ ಹಾಕ್ದಾ? ಇವಾಗ ಚಿಕನ್ ಬಿರಿಯಾನಿ ಈಗ ಮಾಡಿದ್ದೀವಿ 8 kg.
ಇನ್ನು 2 ನಿಮಿಷದಲ್ಲಿ ದಮ್ ಆಗತ್ತಿದ್ದು. ಸೌದೆ ಒಲೆ ಅಡಿಗೆ ರುಚಿ ಇರುತ್ತೆ, ಅಷ್ಟೇ ಕಣ್ಣು ಉರಿಯುತ್ತೆ. ಕಣ್ಣು ಉರಿದ್ರೇನೆ ಬಾಯಿ ರುಚಿ. ಈಗ ನೋಡಿ ಬಿರಿಯಾನಿ ಕೆಳಗಡೆ ಬೇಯಿಸ್ಕೊಂಡಿದ್ದೀವಿ, ಬೆಂದು ಮುಕ್ಕಾಲು ಆಗಿದ ತಕ್ಷಣ ಮೇಲ್ಗಡೆ ದಮ್ ಹಾಕ್ತೀವಲ್ಲ, ಈ ಥರ ಕೆಂಡ ಹಾಕೋಬೇಕು. ಕೆಂಡ ಹಾಕಿದ್ರೆ ಒಂದು 15 ನಿಮಿಷ ಬಿಟ್ಟರೆ ತಿಂತಾ ಇರೋದೆ, ಬಾರ್ಸ್ ಕೆಡುತ್ತಾ ಇರೋದೆ, ಪ್ರೀತಿಯಿಂದ ಹಂಚ್ತಾ ಇರೋದೆ. ಹಾಕು ನೋಡಿ, ನಮ್ಮ ಅಸ್ಟೆಂಟ್ ಭಟ್ರು ಇವತ್ತು ರೆಡ್ ಮಸಾಲೆ ಬಿಡ್ತಾ ಇದ್ದಾರೆ. ಮಾಸ್ಟ್ರು ಸಖತ್ತಾಗಿದೆ, ಇಡೀ ಮಾಸ್ಟ್ರು. ನಮ್ಮ ಅಸ್ಟೆಂಟ್ ಇವರು ಮಿನಿ ರಾಹುಲ ಟಾಟಾ IPL ಹೋಗಿದ್ರು, ಈಗ ಬಂದವ್ರೆ ನಮ್ಮ ಅಡಿಗೆ ಮಾಡ್ತಾವ್ರೆ. ಈಗ ನೋಡಿ ಬಿರಿಯಾನಿ ದಮ್ ಹಾಕಿದೀವಿ, ಚಿಕನ್ ಸಾರು ಆಗ್ತಾ ಇದೆ, ವೈಟ್ ರೈಸ್ ಬೇಯ್ತಾ ಇದೆ. ಇನ್ನೆಲ್ಲ ಆಗ್ಬೇಕು. ಒಂದು 10-15 ನಿಮಿಷದಲ್ಲಿ ಊಟ ಬಡಿಸಿ ಅವ್ರ ಪ್ರೀತಿ ಆಶೀರ್ವಾದ ತಗೋಬಿಟ್ರೆ ಆ ಖುಷಿನೇ ಬೇರೆ. ನಾವು ಮಾಡಿದ ಸೇವೆ ಆ ಪರಮಾತ್ಮ ಮೆಚ್ತಾನೆ. ಆ ಪರಮಾತ್ಮ ಮೆಚ್ಚೋದಕ್ಕೆ ಅಂತಲ್ಲ, ಪ್ರೀತಿ ಬೆಳೆಸಿದ್ರೆ ನಮ್ಮ ಗೌರವನೂ ಬೆಳೆಯುತ್ತೆ. ನಮ್ಮ ಕುಡಿಸಿದ ಅನ್ನ ರುಚಿ ಅವ್ರು ನೆನ್ಸ್ಕೊಂಡು ನಮ್ಮನ್ನ ಭಾವನೆಗಳಿಂದ ನೋಡ್ತಾರೆ, ನೆನ್ಸ್ಕೊತಾರೆ. ಆ ನೆನ್ಸ್ಕೊಳೋದಂಥದ್ದು ಇದೆಯಲ್ಲ, ಅದು ಯಾವ ಜನ್ಮದ ಪುಣ್ಯ ಅಲ್ಲ. ಆ ಪುಣ್ಯ ಇರೋದಕ್ಕೆ ನೆನ್ಸ್ಕೊತಾರೆ. ಆ ರುಚಿ ಕೊಡಬೇಕು, ಚಟಾಪಟ ಅಂತ ಅನ್ಬೇಕು, ಒಳ್ಳೊಳ್ಳೆ ಅಡುಗೆ ತೋರಿಸ್ಬೇಕು ಅಂತ ನಾವು ತೋರಿಸ್ತಾ ಇದ್ವಿ. ಇವತ್ತು ನನ್ನ ಪ್ರೀತಿಯ ಮಕ್ಕಳುಗಳಿಗೆ ಉಣಬಡಿಸ್ತಾ ಇದ್ದೀನಲ್ಲ, ಅದು ಆಶೀರ್ವಾದ. ಆ ಪ್ರೀತಿ ಇದೆಯಲ್ಲ, ಆ ಸ್ಪೀಡೇ ಬೇರೆ, ಆ ಎಮೋಷನ್ಸೇ ಬೇರೆ. ಅದಕ್ಕೆ ಸರಿಸಾಟಿನೇ ಇಲ್ಲ. ಆ ಎಮೋಷನ್ನ ಇನ್ನೊಂದು 10 ನಿಮಿಷದಲ್ಲಿ ಅವ್ರಿಗೆ ಊಟ ಬಡಿಸೋವಾಗ ಆ ಪ್ರೀತಿ, ಆ ಆಶೀರ್ವಾದ ಹೆಂಗಿರುತ್ತೆ ನೋಡೋಣ, ಕಾಯ್ತಾ ಇರಿ. ಇದರಲ್ಲಿ ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಈ ಮಸಾಲೆ ಹಾಕಿದ್ರೇ ರುಚಿ ಸಖತ್ತಾಗಿ ಬರುತ್ತೆ. ಇದನ್ನು ಇವಾಗ ಕಲಿಸ್ಕೊಂಡಿದ್ದೀನಿ, ಈಗ ಅದಕ್ಕೆ ಬಿಡ್ತಾ ಇದ್ದೀನಿ. ಇನ್ನೊಂಚೂರು ನೀರು ಬಿಡ್ಕೋಬೋದು. ಕರೆಕ್ಟಾಗಿ ಅದ. ಸೌದೆ ಒಲೆಯಲ್ಲಿ ಮಾಡಿದ್ರೆ ಯಾವುದೇ ಕಾರಣಕ್ಕೆ ನಿಜವಲ್ಲ ಎತ್ಕೊಳ್ಳ ತಟ್ಟೆ ಮುಚ್ಚ. ಈಗ ನೋಡಿ, ಇದಕ್ಕೆ ಜೀರಿಗೆ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ರುಬ್ತಾ ಇದ್ದೀವಿ ಮಿಕ್ಸಿಲಿ. 1-2 ಟೊಮೊಟೊ ಹಾಕೋತೀವಿ. ರುಬ್ಬಾದ್ಮೇಲೆ ಒಗ್ಗರಣೆ ಕೊಟ್ಟರೆ ಚಟಾಪಟ ಅಂತ ಬಿಡ್ತದೆ. ಚೂರು ಉಪ್ಪು ಕೂಡ. ರೆಡಿ. ನೀವಾ? ಒಳ್ಳೇದಲ್ಲಿ. ಬನ್ನಿ ನೀವೇ, ನಿಮ್ಮ ಕೈಯಿಂದ. ಏನ್ ನಿಮ್ಮ ಹೆಸರು? ಮಾಲಮ್ಮ. ಬೇಗ ಹಾಕಮ್ಮ ಮಾಲಮ್ಮ. ಬೆಳ್ಳುಳ್ಳಿ ಮಾಡ್ತಾವ್ರೆ ಚೆನ್ನಾಗಿ. ಅದು ಚೆನ್ನಾಗಿ ರುಬ್ಕೊಂಬಂದು, ಅದು ಕೈಯಲ್ಲಿ ಕುಟ್ದಂಗೆ. ಮಿಕ್ಸಿಲಿ ಕುಟ್ಕೊಂಡ್ರು ಕೈಯಲ್ಲಿ ಕುಟ್ಕೊಂಬಂದಂಗೆ ಬಂದವ್ರೆ. ಇರ್ಲಿ ಬಿಡಿ, ರಸ ಅಲ್ವಾ, ಚಟಾಪಟ ಅನ್ನೋದು. ಇಲ್ಲಿ ಬಂದ. ಎಲ್ಲ ಪ್ರಪಂಚ ನೋಡಿದಿರಾ? ನಿಮ್ದು ಎಷ್ಟು ಎಕರೆ ಐತೆ? ಅಯ್ಯೋ, ಸುಮಾರು ಇಲ್ಲ ಅಂದ್ರ ಒಂದ 2,000 ಎಕರೆ ಮೇಲದ. ಯಾವ ಊರಲ್ಲಿ? ಇಲ್ಲಿ ಮಂಡ್ಯದಲ್ಲಿ. ಮಂಡ್ಯದಲ್ಲ? ನಮ್ಮ ಅಣ್ಣ ಸೊಸೈಟಿಲಿ ಬೇಕಾದಷ್ಟು ಕೋಟಿ ಇಟ್ಕೆ, ಅಕ್ಕಿ, ರಾಗಿ, ಭತ್ತ, ಮುಸ್ಕಿನ ಜೋಳ ಎಲ್ಲ. ಸಕ್ಕರೆ ಗೋಡನ್ ಇಷ್ಟಿದೆ. ನಮ್ಮ ದೊಡ್ಡವನ ಮಗ ಬೇಕಾದಷ್ಟು ಅಕ್ಕಿ ಗೋಡನ್. ನಾನು ಮಧ್ಯಾಹ್ನಿಲ್ಲ, ಇನ್ನೊಂದ ಇಲ್ಲ ಅಲ್ಲೇ ಬಾ, ಇಲ್ಲಿ ಬಾಗುರು ವರ್ಷ ಗಂಟ ಮದುವೆ ಆಗೋದಲ್ಲ. ಅಂಬರೀಷ್ ಅಂಬರೀಷ್ ಅಂದ
ಹಾಂ ಹೇಳಿ. ಚಕ್ರವ್ಯೂಹ ಹಾಂ ಹೇಳಿ. ಚಕ್ರವ್ಯೂಹ ಹಾಂ 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 ಒಬ್ಬರ ಹಿಂದೆ ಒಬ್ಬರು ಮಾಡುವ ಚಕ್ರವ್ಯೂಹ. ಹಾಂ ಹಾಂ ಯಾಕೆ ಚೆನ್ನಾಗಿ. ಮದ್ವೆ ಆಗಿಲ್ಲ ನೀ ಮದ್ವೆ ಆಗ್ಬಿಡತ್ಲಾಗೆ ಮದ್ವೆ ಆಗ್ಬೇಕು ಇನ್ನೊಂದ್ 20 ವರ್ಷ ಗಂಟ ಹಾಂ ಹೀಗೆ ಏನಿಗೆ? ಬೇಕಾದಷ್ಟು ಕೋಟಿ ಜಮೀನು ಮದ್ವೆ ಆದ್ಮೇಲೆ ಎಲ್ಲಿ ಕರ್ಕೊಂಡ್ ಹೋಯ್ತೀಯಾ? ಸಿಂಗಾಪುರು ಯಾವ ಊರು? ನಮ್ದು ಸಕ್ಕರೆ ಮಿಲ್ ಅಲ್ವಾ, ಮಂಡ್ಯ ಸಕ್ಕರೆ ಮಿಲ್. ಸಕ್ಕರೆ ಮಿಲ್ಗೆ ಹೋಗ್ಬಿಡ್ತಾರೆ ಎಲ್ಲ ಬರೋ ಮದುವೆ ಮಾಡ್ಕೊಂಡ ಹನಿಮೂನ್ ಅಲ್ಲಿ. ಹಾ, ಹಾ ಎನಿಮೂನ್ ಎಲ್ಲಿ? ನಮ್ದು ಅಮೇರಿಕಾ, ಹಾ ದಿಲ್ಲಿ. ಅದು ಕೊಡಿ ಮಿಕ್ಸಿಗೆ ನಮ್ಮ ದೇಶದಲ್ಲಿ ರಸಮ್. ಎಷ್ಟು ಕೋಟಿ ರೈಲವೆ ಅಷ್ಟು ಕೋಟಿ ರೈಲ್ ಮೇಲೆ. ಇವಾಗ ನೀವು ರೈಲೆಲ್ಲ ಓಡಿಸಿ ಮಂಡ್ಯ ಕಡೆ ಹೋಗ್ಸಿ ಇಲ್ಲಿ ಪ್ರೀತಿಯಾಗಿದ್ದೀರಾ? ಅಮ್ಮ ಚೆನ್ನಾಗಿ ನೋಡ್ಕೋತಾರ? ಅಮ್ಮನ ಮಡ್ಲು ಈಗ ಮಾಡ್ತಾ ಇದ್ದೀನಿ ಬಿರಿಯಾನಿ, ಇಬ್ರು ಸೇರಿ ಬಾರಿಸ್ಕೊಂಬಿಡೋಣ. ಹುಣಸೆ ಹುಳಿ ಇಳ್ಕೊಂಡ್ ಬಾರಮ್ಮ, ಬಿಡಮ್ಮ ಆ ಕಡೆ. ಬಿಡವ ಇನ್ನೊಂದ್ ಸ್ವಲ್ಪ ನೀರ್ ಹಾಕೋಣ, ಹುಣಸೆ ಹಿಂಡವ. ನೋಡಿ ರಸ ಮಾಡಿದೀನಿ, ಚಟಾಪಟ ಅಂತ ಮಾಡಿದ್ವಿ, 2 ನಿಮಿಷದಲ್ಲಿ ತೋರಿಸಿದ್ವಿ. ಇವತ್ತು ಅಮ್ಮನ ಮಡ್ಲಲ್ಲಿ ಬಂದು ರಸ ಮಾಡ್ತಾ ಇದ್ದೀನಿ, ನೋಡ್ತಾ ಇರಿ. ತಟ್ಟೆ ಮುಚ್ಚಿಬಿಟ್ರೆ ಒಂದ್ ಸ್ವಲ್ಪ ಮಳ್ತಿದ್ದ ಒಂದ್ ಬಕೆಟ್ ನೀರು ತುಯ್ತಾ ಇದ್ರ, ರಸ ಅನ್ನ ತಿಂತಾ ಇದ್ರ. ಹಾ ನೋಡಿ ಬಿರಿಯಾನಿ ರೆಡಿ ಇದೆ. ಘಮ ಘಮ ನಾವ್ ಅನ್ಬಾರ್ದು, ಅವ್ರು ತಿಂದೋರು ಅನ್ಬೇಕು, ಅವ್ರ ಆಶೀರ್ವಾದ. ಒಂದು ಚೂರು ತಗೊಂಡಿಲ್ಲ ನನಗೆ, ಒಂದೇ ಒಂದು ಚೂರು. ಅದು ಏನ್ ಸೌದೆ ಒಲೆಯಲ್ಲಿ ಮಾಡಿ ಅನ್ನ ಮಾಡಿ ಬಸ್ದಂಗಿದೆ ಅದು ಪಾತ್ರೆ. ಮಾಡೋ ವಿಧಾನ ಇರ್ಬೇಕಲ್ಲಮ್ಮ. ಆ ಮಾಡಿರೋರು ಯಾರು? ಹಿಂಗಿದೆಮ್ಮ, ಯಾಕೋ ಭಾಳ ಬೇಜಾರಾಗಿದೆಯಾ? ಈಗ ಅಷ್ಟೊಂದು ಹಾಡು ಆಡಿದೆ, ಈಗ ಬೇಜಾರಾಗಿದ್ಯಾ? ಹೌದಾ? ತಿನ್ಬಿಡು. ಪರವಾಗಿಲ್ವಾ? ಚೆನ್ನಾಗಿತ್ತಾ? ಸಾಕಣ ನಿಮ್ಮ ಆಶೀರ್ವಾದ. ಆಯ್ತು. ಹೌದಾ? ಮಂಡ್ಯ ಗಂಡು ಅಪ್ಪಾಜಿ? ಹೌದಾ ಅಪ್ಪಾಜಿ? ಓಕೆ. ಬೇಕಾ ರೈಸು? ಒಂಚೂರು ರೈಸ್ ಅಂತ ಕೊಡ. ಹೆಂಗ್ ಗುರು ಎಲ್ಲರೂ ಮನ್ಕೊಂಡ್ ತಿಂತ ಕೂತ್ಕೊಂಡ್ ತಿಂದ್ರೆ ನೀನ್ ಮನ್ಕೊಂಡ್ ತಿಂತ ಇದ್ಯಾ? ಡಾಕ್ಟ್ರ್ ಹಿಂಗೆ ಹೇಳಿರೋದಾ? ಹಾ ಅದೆಲ್ಲ ಮಾಡಿ ಮಾಡಿ ಸುಸ್ತಾಗಿ ಈ ತರ ಮನ್ಕೊಂಡ್ ತಿಂತ ಇದ್ದೀರಾ? ಹಾ ತಿನ್ನಿ ತಿನ್ನಿ, ನೀವು ಆರಾಮಾಗಿ ತಿನ್ನಿ. ಹಾ ನೋಡಿ ಒಬ್ಬೊಬ್ಬರು ಒಂದೊಂದು ಖುಷಿ ತರ ತಿಂತಾರೆ. ಅದೇ ಇವ್ರಿಗೊಂಚೂರು ರೈಸ್ ಅಂತ ಕೊಡಪ್ಪ. ನಾವು ಮಾಡಿದ ಶ್ರಮ ಇವರೆಲ್ಲ ತೋರಿಸ್ತವ್ರೆ ಪ್ರತಿಫಲ. ಈ ಖುಷಿಯಾಗಿ ತಿಂದಾಗ ನಮಗೆ ಅದಾಷ್ಟು ಆನಂದ, ಪರಮಾನಂದ. ನೋಡಿ ಇವತ್ತು ಬಂದು ತಾಯಿ ಮಡಿಲೆಲ್ಲ ಅಡುಗೆ ಮಾಡಿ ಎಲ್ಲರಿಗೂ ಉಣಬಡಿಸಿದ್ದೀವಿ. ಅವ್ರ ಆಶೀರ್ವಾದ, ಆ ಪ್ರೀತಿ ಎಲ್ಲರೂ ಒನ್ಮೋರ್ ಅಂತವ್ರೆ. ನಮ್ಗೆ ಅಷ್ಟೇ ಸಾಕು. ಈ ಆಶೀರ್ವಾದ ಇದ್ದರೆ, ನಿಮ್ಮೆಲ್ಲರ ಪ್ರೀತಿ ಇದ್ದರೆ ಬೆಳ್ಕೊಳ್ಳೋಣ. ಪ್ರೀತಿಯಾಗಿ ಇನ್ನೂ ಒಳ್ಳೊಳ್ಳೆ ಕಡೆ ಹೋಗೋದು, ಇನ್ನೂ ಒಳ್ಳೊಳ್ಳೆ ಅಡುಗೆ ಮಾಡೋಣ. ನಿಮ್ಮ ಪ್ರೋತ್ಸಾಹ ಯಾವಾಗಲೂ ಹಿಂಗೆ ಇರಬೇಕು. ಈ ಖುಷಿ ನಮಗೆ ಬರ್ತಾ ಇರಬೇಕು.
ನನಗೆ ಒಂದು ಆಸೆ ಏನಿತ್ತು ಅಂದ್ರೆ ಚಂದ್ರಣ್ಣ ಅವ್ರನ್ನ ಕರೆಸ್ಬೇಕು. ಯಾಕೆ ಅಂತಂದ್ರೆ ಅಪ್ಪು ಸರ್ ಅಪ್ಪಟ ಅಭಿಮಾನಿ ಅವರು. ಹಾಗಾಗಿ ಅಪ್ಪು ಸರ್ ಅವರ ಕೈ ರುಚಿಯನ್ನ ಸವಿದಿದ್ದಾರೆ. ಹಾಗೆ ನನ್ನ ಆಶ್ರಮದಲ್ಲಿ ಯಾರು ನನ್ಗೆ ಯಾರು ಇಲ್ಲ ಅಂತ ಅನ್ಕೋಬಾರ್ದು ಯಾರುವೆ. ಹಾಗಾಗಿ ಚಂದ್ರಣ್ಣನ ಕೈ ರುಚಿ ನೋಡ್ಲಿ ಅಂತ ಹೇಳಿ ನಾವು ಚಂದ್ರಣ್ಣನ ಆಯ್ಕೆ ಮಾಡ್ಕೊಂಡ್ವಿ. ತುಂಬಾ ಖುಷಿ ಆಯ್ತು. ಅವರು ಹೋಟೆಲ್ ಮಾಡಿರೋದು ಬೇರೆ, ಅವರ ಪೇಜ್ಗಳಲ್ಲಿ ಅವ್ರದ್ದು ತುಂಬಾ ತರ ಅಡಿಗೆ ಪ್ರೋಗ್ರಾಮ್ಗಳು ಮತ್ತೆ ಬೇರೆ ಪ್ರೋಗ್ರಾಮ್ಗಳಿಗೆ ಎಲ್ಲ ತರ ಮಾಡ್ತಾ ಇರ್ತಾರೆ, ಅದೇ ಬೇರೆ. ಬಟ್ ಇಲ್ಲಿ ಯಾರು ಇಲ್ದಿದ್ದವ್ರಿಗೆ ಊಟ ಹಾಕೋದಿದೆಯಲ್ಲ ಚಂದ್ರಣ್ಣ, ಅದು ತುಂಬಾ ಮಹತ್ವವಾದದ್ದು. ಅಪ್ಪು ಸರ್ ಹೇಳ್ಕೊಟ್ಟಿದ್ದಾರೆ. ಅಟ್ಲೀಸ್ಟ್ ನಾವು ಚಿನ್ನ ಕೊಡಕ್ಕಾಗಲ್ಲ, ದುಡ್ಡು ಕೊಡಕ್ಕಾಗಲ್ಲ, ಒಡವೆ ಕೊಡಕ್ಕಾಗಲ್ಲ, ಅಟ್ಲೀಸ್ಟ್ ಹೊಟ್ಟೆ ತುಂಬಾ ಒಬ್ಬ ಮನುಷ್ಯನ್ ಏನ್ ಕೊಡ್ಬೋದು? ಹೊಟ್ಟೆ ಹಸ್ದಾಗ ಊಟ, ಅವನು ಅದನ್ನೇ ಸಾಕು ಅನ್ನೋದು. ಇನ್ನೇನ್ ಕೊಟ್ರು ಮನುಷ್ಯ ಸಾಕು ಅಂತ ಹೇಳೋದೇ ಇಲ್ಲ. ಬಟ್ ನನಗೆ ತುಂಬಾ ಖುಷಿ ಆಯ್ತು ಚಂದ್ರಣ್ಣ ಬಂದಿದ್ದು. ದಯವಿಟ್ಟು ಅವರು ತುಂಬಾ ಪ್ರೋಗ್ರಾಮ್ಗಳನ್ನ ಮಾಡ್ತಾ ಇರ್ತಾರೆ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಕೆಲವು ಅವರು ತುಂಬಾ ಸಹಾಯ ಮಾಡ್ತಾರೆ, ನನಗೆ ಗೊತ್ತಿರೋ ಹಾಗೆ ಸಹಾಯ ಮಾಡ್ತಾರೆ, ಬಟ್ ಗೊತ್ತಿಲ್ಲದೆ ಸಹಾಯ ಮಾಡ್ತಾರದು. ನಾನು ಇವತ್ತು ಲೈವ್ ಮಾಡಬಾರ್ದು ಅಂತಾನೆ ಇದ್ದಿದ್ದು, ಆದ್ರೂ ಇದು 4 ಜನಕ್ಕೆ ತಲುಪ್ಲಿ. ಅವ್ರು ಏನ್ ಮಾಡಿದ್ದಾರೆ, ಬೆನ್ನ ತಟ್ಕೊಂಡು ಹೆದೆ ತಟ್ಕೊಂಡು ಹೇಳ್ಬೋದು, ನಾನು ಯಾರು ಇಲ್ಲ ಇವ್ರಿಗೆ ಅಂತಲ್ಲ, ನಾವಿದ್ದೀವಿ, ನೀವ್ ಯಾರು ಇಲ್ಲ ಅಂತ ಮನ್ಸಲ್ಲಿ ನೋವು ಮಾಡಬೇಡಿ, ನಾವಿದ್ದೀವಿ ನಿಮ್ಮ ಜೊತೆ ಅಂತ ಹೇಳಿ ಅವ್ರೆಲ್ರಿಗೂ ಅವ್ರ ಕೈಯಾರ ಅಡಿಗೆ ಮಾಡಿ, ಅದು ಒಲೆಯಲ್ಲಿ. ಅವರು ದಿನ ಸ್ಟವಲ್ಲಿ ನಿಂತ್ಕೊಳ್ಳೋದು ಬೇರೆ, ಮುಂದೆ ಇಲ್ಲಿ ಬಂದು ತಾವೇ ಅವ್ರ ಕೈಯಾರ ಖುದ್ದಾಗಿ ಬಂದು ಒಲೆಯಲ್ಲಿ ಅಡಿಗೆ ಮಾಡಿ ಅವ್ರ ಕೈಯಾರ ಎಲ್ರಿಗೂ ಊಟ ಬಡಿಸಿದ್ರೆ ಅದರಲ್ಲಿ ಅವ್ರಿಗೆ ತುಂಬಾ ತೃಪ್ತಿ ಅನ್ನಿಸ್ತು, ಖುಷಿ ಅನ್ನಿಸ್ತು. ಬಟ್ ನಮಗೂ ತುಂಬಾ ಖುಷಿ ಆಯ್ತು. ನಿಜವಾಗ್ಲೂ ನನಗೆ ನನ್ನ ಕಡೆಯಿಂದ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಅಮ್ಮನ ಮಡಿಲು ಟ್ರಸ್ಟ್ನ ನಮ್ಮ ನಿರ್ಮಾಪಕಿ ಸಿಕ್ಕಿದ್ದಾರೆ. ಅವರು ನನ್ಗೆ ನೋಡ್ಬಿಟ್ಟು ನಮ್ಮ ಕಲಾವಿದರು ಜೊತೆಲೆಲ್ಲ ನಾವು ಕೆಲಸ ಮಾಡಿದ್ವಿ, ಆ ಅನುಭವಗಳು ಭಾಳ ಇತ್ತು. ನಾನು ಅವಾಗ ನೋಡಿದ್ದು ಇವಾಗ ನೆನಪು ಬರ್ತಾ ಇದೆ. ಅವ್ರು 4-5 ಸಲ ನನ್ನ ಬಾಸ್ ಫ್ಯಾನು, ನಾನು ಬಾಸ್ ಜೊತೆ ತುಂಬ ಪಿಕ್ಚರ್ಗಳು ಮಾಡಿದ್ದೀನಿ ಅಂದರು, ತುಂಬ ಫೋಟೋಸು ಕಳಿಸಿದ್ರು. ಅವ್ರ ಶ್ರಮ ಏನು, ಅವ್ರು ಏನಕ್ಕೆ ಈ ಕಷ್ಟ ಇದನ್ನು ತಗೊಂಡಿದ್ದಾರೆ ಅಂತ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು. ಆ ಪ್ರೀತಿ, ಆ ಮಕ್ಕಳು ನೋಡ್ತಾ ಇದ್ರೆ ಅವ್ರುಗಳ ಕಷ್ಟ, ಅವರು ಒಂದೊಂದು ಹಾಡುಗಳಾಡೋದು, ಅವ್ರು ಮಾತಾಡೋದು, 100 ಎಕರೆ ಇದೆ, 1000 ಎಕರೆ ಇದೆ, ಹೆಲಿಕಾಪ್ಟರ್ ಇದೆ, ಫ್ಲೈಟ್ ಇದೆ, ಇದೆಲ್ಲ ಕೇಳ್ಕೊಂಡು ಅದನ್ನು ಸಂತೋಷ ಪಡ್ತಾ ಇದ್ದೀರಲ್ಲ, ಅದಕ್ಕೆ ನಿಜವಾಗ್ಲೂ ನಾನು ನಿಮ್ಗೆ ಗ್ರೇಟ್ ಅನ್ಬೇಕು. ಯಾಕಂದ್ರೆ ನಾವೆಲ್ಲ ಸಿನಿಮಾ ರಂಗದವರು, ಆ ಆಡಂಬರಗಳೇ ಬೇರೆ ಇತ್ತು. ನಾವು ಆಡಂಬರಗಳನ್ನೆಲ್ಲ ತ್ಯಜಿಸಿ ಇವತ್ತು ನಾವು ಈ ರಂಗಕ್ಕೆ ಬಂದು, ನಾನು ಅಡಿಗೆ ರಂಗಕ್ಕೆ ಬಂದಿದ್ದೀನಿ, ನೀವು ಆಶ್ರಮ ರಂಗಕ್ಕೆ ಬಂದಿದ್ದೀರಾ. ತುಂಬಾ ಖುಷಿ ಆಗತ್ತೆ, ತುಂಬಾ ಪ್ರೀತಿ ಅನ್ಸುತ್ತೆ. ಇದು ತುಂಬಾ ಕಷ್ಟ ಇದೆ. ತಂದೆ ತಾಯಿನೇ ಸಾಕ್ದಿರೋ ಜಾಗದಲ್ಲಿ ಅವ್ರು ನಮ್ಮ ಮಕ್ಕಳ ತರ ನೋಡ್ಕೋತೀರ, ಅವ್ರ ತಂದೆ ತಾಯಿ ತರ ನೋಡ್ತಾ ಇಲ್ಲ ನೀವು. ಅವ್ರನ್ನ ಮಕ್ಕಳಾಗಿ ತಗೊಂಡು ಆ ಮಕ್ಕಳನ್ನ ಹೆಂಗೆ ಮಕ್ಕಳ ರೀತಿಯಲ್ಲಿ ಬೆಳೆಸ್ಬೇಕು ಅಂತ ಅಷ್ಟು ಕಷ್ಟ ಪಡ್ತಾ ಇದ್ದೀರಾ. ಅದನ್ನ ನೋಡಿದಾಗ ನನಗೆ ನಿಜವಾಗ್ಲೂ ಬಹಳ ಖುಷಿ ಆಯ್ತು. ನಿಮಗೆ ನಾನು ನಿಜವಾಗ್ಲೂ ಒಂದು ಸೆಲ್ಯೂಟ್. ಯಾಕಂದ್ರೆ ಆ ಶ್ರಮ ಅದನ್ನಷ್ಟೇ ಎಲ್ಲರಿಗೂ ಬರಲ್ಲ. ಚಂದ್ರು ಸರ್, ನಾನು ಒಂದ್ ಕೇಳ್ತೀನಿ, ಈ ವಿಡಿಯೋ ಮುಖಾಂತರ ಹೇಳಿ. ಒಂದು ಹೆಣ್ಮಗಳು ಇಷ್ಟು ಕಷ್ಟಪಟ್ಟು ಮಾಡ್ಬೇಕಾದ್ರೆ ಕೆಟ್ಟ ಕಮೆಂಟ್ಗಳು ಆಗ್ತಾರೆ ಮೇಡಮ್, ಆಗ್ತಾರೆ. ನೋಡಿ ನಮಗೂ ಅಂತಾರೆ, ಒಂದ್ ಅಡಿಗೆ ಮಾಡಿದಾಗ ಒಂದು ಬೈತಾರೆ. ಯಾವತ್ತು ಬೈದಿದ್ದನ್ನು ತಗೊಳ್ಳಿ, ಒಳ್ಳೆಯದನ್ನ ಬಿಡಿ. ಯಾಕಂದ್ರೆ ಒಳ್ಳೆಯವರಾಗೆ ಇರ್ತಾರೆ. ನಮ್ಮಲ್ಲ ತಪ್ಪಿದ್ಯಾ ಅದ್ರ ಬಗ್ಗೆ ಮಾತ್ರ ಭಯ ಪಡಿ. ಹೇಳೋರ್ಗೆ 1000, ನೋಡೋರ್ಗೆ ಬೆಳೆದು ಬಂದ್ಬಿಟ್ರೆ ಜನಕ್ಕೆ ಕಂಡಿಡಿಯಲ್ಲ. ಅವ್ರು ಏನೋ ಬೆಳೆದ್ಬಿಟ್ಟವ್ರು ಅನ್ಕೋತಾರೆ, ಅದ್ರ ಹಿಂದೆ ಎಷ್ಟು ಪರಿಶ್ರಮ ಇದೆ. ಬನ್ನಿ ಒಳಗಡೆ, ಅಲ್ಲಿ ಕಿಳೀರಿ. ಇವತ್ತು ನಾನು ಅನ್ಕೊಂಡೆ, ಇಷ್ಟು ವರ್ಷ ನಾನು 58 ವರ್ಷ ಆಗಿದೆ ನಾನು ಯಾವ ಆಶ್ರಮಕ್ಕೆ ಹೋದವನಲ್ಲ. ನನಗೆ ಹೋಟ್ಲೇ ನಂಗೆ ಜೀವಾಳ ಆಗ್ಬಿಟ್ಟಿದ್ದೆ. ಇವತ್ತು ಹೊರ ಪ್ರಪಂಚಕ್ಕೆ ಬಂದು ನಾನು ಪ್ರಪ್ರಥಮ ಬಾರಿಗೆ ಬಂದಾಗ ಕಣ್ಣಲ್ಲಿ ರಕ್ತ ಬಂತು. ಯಾಕಂದ್ರೆ ಇದನ್ನೆಲ್ಲ ಕೇಳ್ಪಟ್ಟಿದೆ. ತಂದೆ ತಾಯಿನ ಬಿಟ್ಬಿಡ್ತಾರೆ, ತಂದೆ ತಾಯಿನ ಬಿಟ್ಬಿಟ್ಟು ಹೋಗೋ ಜನ ಇದ್ದಾರೆ, ರೋಡಲ್ಲೇ ಬಿಟ್ಬಿಟ್ಟು ಹೋಗೋ ಜನ ಇದ್ದಾರೆ. ಅವ್ರನ್ನ ಉಳಿಸ್ಕೊಂಬಂದು ಕಾಪಾಡಿ ಅವ್ರನ್ನೆಲ್ಲ ಆಗು ಹೋಗುಗಳು ನೋಡ್ಕೊಂಡು ಅವ್ರು ಸಾವಾದಾಗ ಅದನ್ನ ತಗೊಂಡೋಗಿ ಆ ಕಾರ್ಯಗಳು ಮಾಡೋದ್ರಿಂದ ಇದ್ದು ಇಷ್ಟು ಮಾಡ್ತಾ ಇದ್ದೀರ ಅಂದ್ರೆ ಯಾರು ಮಾಡೋಕ್ಕಾಗತ್ತೆ? ಹೇಳ್ತಾರೆ ಕಾಮೆಂಟ್ಸ್ ಮಾಡೋರ್ಗೆ, ಏನಿದೆ ತಗೊಂಡೋಗಿದ್ದ ಕೋಟಿಗಟ್ಟಲೆ ಬಂದ್ಬಿಡುತ್ತಾ? ಯಾರು ಕೊಡಲ್ಲ. ನಾವು ಬನ್ನಿ ಒಳಗಡೆ, ಮನೆ ಒಳಗಡೆ ಬನ್ನಿ. ಹಸುವನ್ನ ನೀಗ್ಸೋದಿದೆಯಲ್ಲ, ತುಂಬಾ ಕಷ್ಟ ಇದೆ. ನಾನು ನೋಡಿದೆ ಇವತ್ತು. ನಿಜವಾಗ್ಲು ಆ ಹಸು ಅನ್ನೋದು ಇವತ್ತು ನನ್ಗೆ ಗೊತ್ತಾಯ್ತು. ನಾನು ಅಡಿಗೆ ಮಾಡಿದ ಇಷ್ಟು ದಿನ ಏನೋ ಓಡ್ತಾ ಇದ್ವಿ, ಕಾಸು ಕೊಡ್ತಾ ಇದ್ರು, ಜನ ತಿಂತಾ ಇದ್ರು, ಅದು ಲೆಕ್ಕಕ್ಕಲ್ಲ. ಅವ್ರು ತೃಪ್ತಿಯಾಗಿ ತಿಂದು ಇನ್ನ ಕೊಡಿ ಅಂತ ಕೇಳಿದಾಗ ನಿಜವಾಗ್ಲೂ ಮನ್ಸು 100%. ಅದನ್ನ ಆ ಹೊಟ್ಟೆ ಚೂರು ಅನ್ನೋದು, ಒಬ್ರು ಇಷ್ಟು ತಿನ್ನೋ ಜಾಗದಲ್ಲಿ ಇಷ್ಟು ತಿಂದು ಅವ್ರನ್ನ ಉಣಬಡಿಸೋದು, ಸ್ವಲ್ಪ ಆಗ್ಬಿಟ್ರೆ ಹೊಟ್ಟೆ ನೋವು ಬಂದ್ಬಿಡುತ್ತೆ, ಮನ್ಸಿಗೆ ಬೇಜಾರಾಗುತ್ತೆ. ಅಷ್ಟು ಕಷ್ಟಪಟ್ಟು ಹೊಟ್ಟೆ ತುಂಬ ಊಟ ತಿನ್ಲಿ ಅನ್ನೋ ಭಾವನೆ ಇದೆಯಲ್ಲ, ಅದು ಎಲ್ಲದಕ್ಕಿಂತ ಯಾರೂ ತೋರಿಸಲ್ಲ. ಇವತ್ತೊಂದು ಕಪ್ಪಲ್ಲಿ ಅನ್ನ ಇಕ್ಕೋ ಕಾಲನೂ ಇದೆ. ನನ್ನ ಅನುಭವಗಳಲ್ಲೇ ಆಗಿದೆ. ಒಂದು ಕಪ್ ಅನ್ನ ಇಕ್ಕೋದು, ಅಮ್ಮನಿಗೆ ಒಂದು ಕಪ್ಪಲ್ಲಿ ಸಾರು ಕೊಡೋಂಥ ಕಾಲ ಇದೆ.
ಇವತ್ತು ನೀವು ನಾವು ಇವತ್ತು ಬಡಿಸಿದ ರೀತಿ, ನೀವು ದಿನ ಊಟ ಬಡಿಸೋ, ದಿನ ಇಷ್ಟು ತರಕಾರಿ ಇವರೆಲ್ಲ ಹಾಕ್ತೀನಿ, ಅದೃಷ್ಟ ಮಾಡಿದ್ದಾರೆ, ಅದೃಷ್ಟ ಮಾಡಿದ್ದಾರೆ. ದೇವ್ರ ಹತ್ರ ಕೇಳ್ಕೊಂಡ್ ಬಂದಿದ್ದಾರೆ. ದೇವ್ರು ಲಾಸ್ಟ್ ಅಲ್ಲಿ ಕೈ ಬಿಡಲ್ವಂತೆ, ಹಾಗೆ ಇವ್ರನ್ನೆಲ್ಲ ಕೈ ಬಿಟ್ಟಿಲ್ಲ ಭಗವಂತ, ನಾನು ಇದೀನಿ ಅನ್ನೋದಕ್ಕೆ ಇದೇ ಸಾಕ್ಷಿ. ಅವರೆಲ್ಲ ಪುಣ್ಯ ಮಾಡಿದ್ದಾರೆ, ಅದೃಷ್ಟ ಮಾಡಿದ್ದಾರೆ. ಯಾಕಂದ್ರೆ ಯಾರಿಗೂ ಈ ಅದೃಷ್ಟ ಸಿಗಲ್ಲ. ಬೆಳಗ್ಗಿಂದ ಸಂಜೆವರೆಗೂ ನಾವು ಕೂಲಿ ಮಾಡ್ತೀವಿ, ಮತ್ತೆ ರಾತ್ರಿ ಆದ್ರೆ ತಿಂಗಳಾದ್ರೆ ಬಾಡಿಗೆ ಕಟ್ಟಬೇಕು, ಕೊಳೆ ಬಿಲ್ಲು, ನೀರ್ ಬಿಲ್ಲು, ಅದು ಇದು ಆಳು ಮೂಳು ಎಲ್ಲಾ ಕಟ್ಟಬೇಕು. ಆದ್ರೆ ಇವ್ರಿಗೆ ಯಾವ ಚಿಂತೆನೂ ಇಲ್ಲ. ದೇವ್ರು ಲಾಸ್ಟ್ ಅಲ್ಲಿ ಕೈ ಹಿಡಿತಾನೆ, ಇವ್ರನ್ನ ಹಿಡಿದಿದ್ದಾನೆ. ಹೊಟ್ಟೆ ತುಂಬ ಊಟ ಕೊಡ್ತಾ ಇದ್ರಿ. ಯಾವ್ದು ಕೊಡ್ತೀವಿ? ಪ್ರೀತಿ ಕೊಡ್ತೀವಿ, ಊಟ ಕೊಡ್ತೀವಿ. ಆ ಎರಡು ಇದು ಬಿಟ್ಟು ಬಟ್ಟೆ ಮೂರು ಮುಚ್ಕೊಬಿಟ್ರೆ ಜೀವನನೇ ಸಾರ್ಥಕ. ಆ ಜೀವನ ಇವ್ರು ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಇವತ್ತು ನಾನು ನಮ್ಮ ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಕಡೆಯಿಂದ ಬಂದು ಇಲ್ಲೊಂದು ಅಡುಗೆ ಮಾಡಿ ನಿಮ್ಮನ್ನೆಲ್ಲ ನೋಡಿಸಿ ನಿಮ್ಮೆಲ್ಲ ಪ್ರೀತಿ ಬೆಳೆಸೋಣ. ಈ ಥರ ನೀವು ಮಾಡಿ, ನಾನು ಮಾಡೋದೇ ಅಲ್ಲ, ನೀವು ಮಾಡಿ. ನಿಮ್ಮ ಕೈಯಲ್ಲಿ ಆಗಿದ್ದ ಒಂದು ತೃಪ್ತಿಯಾದ ಮನಸ್ಪೂರ್ವಕವಾಗಿ ಏನು ಬೇಕಾದ್ರೂ ಆಗೋದು ಕೊಡಿ. ಈ ಥರ ಬೆಳೆಸಿ. ಯಾಕಂದ್ರೆ ಈ ಥರದವ್ರು ಪ್ರೋತ್ಸಾಹ ಕೊಡಬೇಕು. ರಂಗ ಬಿಟ್ಟವ್ರೆ ಈ ರಂಗಕ್ಕೆ ಬಂದಿದ್ದಾರೆ. ದಯವಿಟ್ಟು ನೀವೆಲ್ಲ ಪ್ರೋತ್ಸಾಹ ಕೊಡಬೇಕು. ನಮ್ಮ ಜನ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡಬೇಕು. ಒಳ್ಳೆ ರೀತಿಲಿ ಮಾಡಿ, ಪ್ರೀತಿಯಾಗಿ ಈ ಥರ ನೂರಾರು ಜಾಗಕ್ಕೆ ಹೋಗೋಣ, ನಿಮ್ಮೆಲ್ಲರ ಪ್ರೀತಿ ಬೆಳೆಸೋಣ. ಇವತ್ತು ನನಗಿದೊಂದು ಬಾಂಧವ್ಯ ಭಾಗ್ಯ, ಯಾವುದೋ ಜನ್ಮದ ಭಾಗ್ಯ ನನಗೆ ಇವತ್ತು ಈ ಬಂದು ಈ ಮಕ್ಕಳಿಗೆ ಊಟ ಬಡಿಸಿ ನಾನು ತೃಪ್ತಿಯಾಗಿ ಹೋಗ್ತಾ ಇದ್ದೀನಿ ಅಂದರೆ ನಿಮ್ಮೆಲ್ಲರ ಆಶೀರ್ವಾದದಿಂದ. ನೀವೆಲ್ಲ ನೋಡಿದ್ರಿ ಬೆಳ್ಳುಳ್ಳಿ ಕಬಾಬ್ ಒನ್ ಮೋರ್ ಅಂದರೆ ಚಟಾಪಟ ಅಂದರೆ, ಆದರೆ ಇವ್ರಿಗೆ ಚಟಾಪಟ ಅನ್ನಿ. ಈ ಥರ ಚಟಾಪಟ ಅಂದರೆ ಒನ್ ಮೋರ್ ಅಂತ ಇವರು ಬೆಳೀತಾರೆ. ಇನ್ನೂ ನೂರಾರು ಜನ ಬರ್ತಾರೆ, ಅವ್ರನ್ನೆಲ್ಲ ಸಹಾಯವಾಗಿ ತಗೋತಾರೆ, ಅವ್ರನ್ನ ಬೆಳೆಸ್ತಾರೆ. ನೀವೆಷ್ಟು ಈ ವಿಡಿಯೋನ ಶೇರ್ ಮಾಡ್ತೀರಾ, ಇನ್ನೊಂದು 10 ಜನ ತಾಯಿ ತಂದೆದಿರು ಊಟ ಮಾಡ್ತಾರೆ. ಇದು ಮೇನ್ ನಾನು ನಿಮ್ಗೆ ಕೇಳ್ಕೊಳ್ಳೋದು. ಈಗಲೂ ಚಂದ್ರಣ್ಣನ ಮುಂದೆ ನಾನು ಹಿಂಗೆ ಸೆರಗೊಡ್ಡಿ ಕೇಳ್ಕೊತೀನಿ, ದಯವಿಟ್ಟು ತಂದೆ ತಾಯಿನ ಇವತ್ತು ಅನುಕಂಪ ಇದೆ, ದಯವಿಟ್ಟು ತಂದೆ ತಾಯಿನ ನೋಡಿ. ಇಲ್ಲ ಬಿಡಲ್ಲ, ನಿಮ್ ಕೈಯಲ್ಲಿ ನೀವ್ ಇದಿರಲ್ಲ, ಬಿಟ್ಟಿದ್ದಾರೆ, ತಂದು ಕೊಡ್ತಾರೆ. ಏನೇ ಕೊಟ್ರು ನೀವು ಕೊಡೋ ಪ್ರೀತಿ ಅಲ್ಲ, ನಮ್ಮ ಮನೆ ಬಾಗಿಲಿಗೆ ತಂದು ಬಿಡ್ತಾರೆ. ಅದನ್ನ ಕರ್ಕೊಂಬಂದು ನೀವು ಸಾಕ್ತಾ ಇದ್ದೀರಾ. ನಾನೆಲ್ಲ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ಇಂದ ಕಳಿಸ್ಕೊಡ್ತಾರೆ. 8,000 ಜನ ಪೊಲೀಸ್ ಡಿಪಾರ್ಟ್ಮೆಂಟ್ ಗ್ರೂಪ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರು ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರೇ ನನಗೆ ಕಳಿಸ್ಕೊಡೋದ್ರಿಂದ ನಾನು ಎಲ್ಲ ನೋಡ್ಕೊತಾ ಇರ್ತೀನಿ. ಜವಾಬ್ದಾರಿ ಜಾಸ್ತಿ ಇರುತ್ತೆ, ಹೇಳೋಷ್ಟು ಸುಲಭ ಅಲ್ಲ. ಹೌದು, ತುಂಬಾ ಕಷ್ಟ ಇದೆ. ಅದನ್ನ ಬೆಳೆಸ್ತಾ ಇದ್ದಾರೆ ಅಂದ್ರೆ ಪ್ರೋತ್ಸಾಹ ಕೊಡಿ. ಸುಮ್ನೆ ಏನೇನೋ ಮಾತಾಡಕ್ ಹೋಗ್ಬೇಡಿ. ಬೇಕು ಅಂದ್ರೆ ಅಡ್ರೆಸ್ ಕೊಡ್ತಾರೆ, ಅನುಭವ ಬಂದು ನೋಡಿ, ಅದಾದ್ಮೇಲೆ ಮಾತಾಡಿ. ಖಂಡಿತ ಪೇಜ್ ನೋಡಿ, ಅಮ್ಮನ ಮಡಿಲು ಟ್ರಸ್ಟ್, ಶಶಿಕಲಾ ನಾರಾಯಣ್, 2 ಪೇಜ್ ನೀವು ನೋಡಿ. ಒಂದ್ಸಲ ನೀವು ನನ್ನ ಜೊತೆಗೆ ಬನ್ನಿ. ಒಂದ್ 4 ಗಂಟೆ ಟೈಮ್ ಇವ್ರಿಗೋಸ್ಕರ ಟೈಮ್ ಕೊಡಿ, ಅವ್ರ ಜೊತೆ ಕಷ್ಟ ಸುಖ ಹಂಚ್ಕೊಳ್ಳಿ. ಅವಾಗ ನಿಮಗ್ ಗೊತ್ತಾಗತ್ತೆ ಇದ್ರ ಅನುಭವ ಏನು ಅಂತ. ನಿಜ ದೂರದ ಬೆಟ್ಟ ತುಂಬಾ ನುಣ್ಣಿಗೆ ಗೊತ್ತಾಗಲ್ಲ, ಹತ್ರ ಬಂದಾಗ್ಲೇ ಅದ್ರ ಕಷ್ಟ ಸುಖ. ಬನ್ನಿ, ನಾವು ಕರಿತೀವಿ, ಹಾರ್ಟ್ಲಿ ವೆಲ್ಕಮ್. ಬನ್ನಿ, ಖಂಡಿತ ನಮ್ಮ ಆಶ್ರಮಕ್ಕೆ ಬಂದು ನಮ್ಮ ಶ್ರಮ, ನಮ್ಮ ಪ್ರತಿಫಲ ಏನು ಅಂತ ನೋಡಿ, ಅದಾದ್ಮೇಲೆ ನೀವ್ ಹೇಳಿ. ಸುಮ್ನೆ ಮಾತಾಡಕ್ ಹೋಗ್ಬೇಡಿ. ಅಪ್ಪು ಸರ್ಗೆ ನನ್ನ ಕಡೆಯಿಂದ ಇಲ್ಲಿಂದನೇ ಕೈ ಮುಗಿದು ಕೇಳ್ಕೊತೀನಿ, ಅವ್ರ ಆತ್ಮಕ್ ಶಾಂತಿ ಸಿಗ್ಲಿ, ಮತ್ತೆ ಅವ್ರ ಕುಟುಂಬಕ್ಕೆ ಅವ್ರು ಹುಟ್ಟಿ ಬರ್ಲಿ. ನಮಗೆ ಅವ್ರು ಇದ್ದೇ ಇದಾರೆ, ನಮಗ್ ಪ್ರೋತ್ಸಾಹ ಕೊಡ್ತಾನೆ, ಯಾವತ್ತೂ ಸಾವಿಲ್ಲ. ಹಂಗೆ ಅವ್ರು ಇದ್ದೇ ಇರ್ತಾರೆ. ಅವ್ರು ಎಂದಿಗೂ ಮತ್ತೆ ನನ್ನ ಕನ್ಸು ಅವ್ರ ಮನೆಯಲ್ಲಿ ಮತ್ತೆ ಹುಟ್ಟು ಬರ್ಲಿ. ಆಗ್ಲಿ ಮಾಸ್ಟರ್, ಆಯ್ತು. ಧನ್ಯವಾದಗಳು. ನಿಮ್ಮ ಪ್ರೀತಿಗೆ ನನ್ನ ಕಡೆಯಿಂದ ವಂದನೆಗಳು. ಇನ್ನ ಬರೋಣ, ನಮ್ಮ ಕೈಯಲ್ಲಿ ಆದಷ್ಟು ಮಾಡೋಣ. ಓಕೆ ತಾಯಿ, ಧನ್ಯವಾದಗಳು. ಓಕೆ, ಬರ್ತೀವಿ. ಬನ್ನಿ, ಹೋಗಿ ಬರೋಣ.